ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಅಷ್ಟೇ ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಕೆಟ್ಟ ಪದ ಬಳಸಿದ್ದಕ್ಕಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾನೂನಾತ್ಮಕ ಹೋರಾಟ ನಡೆಸಿದ್ರು. ಅದರಿಂದ ಸಿಟಿ ರವಿ ಅವರು ಜೈಲಿಗೆ ಹೋಗಿ ಬಂದಿದ್ರು. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋ ವಿಷಯ ಏನಂದ್ರೆ, ಒಬ್ಬ ಸಚಿವೆಗೆ ಸಿಗುವಂತ ನ್ಯಾಯ ನಮ್ಮ ರಾಜ್ಯದಲ್ಲಿ ಸಾಮಾನ್ಯ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಅಪರಾಧ ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಿದ್ರು, ಏರಿಕೆಯಾಗ್ತಿದ್ರು. ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣ ತೀರಾ ಕಡಿಮೆ. ಕರ್ನಾಟಕ ರಾಜ್ಯದಲ್ಲಿ 2022ರಿಂದ 2024 ಅಕ್ಟೋಬರ್ನವರೆಗೆ ಒಟ್ಟು 1673 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದು, ಅವುಗಳಲ್ಲಿ ಕೇವಲ 6 ಮಂದಿಗಷ್ಟೇ ಶಿಕ್ಷೆ ನೀಡಲಾಗಿದೆ. ಇನ್ನು 74 ಪ್ರಕರಣಗಳು ಖುಲಾಸೆಗೊಂಡಿದ್ದು, ಒಟ್ಟು 298 ಪ್ರಕರಣಗಳು ತನಿಖೆಯಲ್ಲಿದ್ದು, 1187 ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. 108 ಪ್ರಕರಣಗಳು ತನಿಖೆಯ ವೇಳೆ ಸುಳ್ಳೆಂಬುದು ಸಾಬೀತಾಗಿದೆ. 2024ರಲ್ಲಿ ಬೆಂಗಳೂರು ನಗರವೊಂದರಲ್ಲೇ 131 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ತುಮಕೂರಿನಲ್ಲಿ 20, ಚಿಕ್ಕಬಳ್ಳಾಪುರ ಮತ್ತು ಹಾಸನದಲ್ಲಿ ತಲಾ 17ರಷ್ಟು ಪ್ರಕರಣಗಳು ದಾಖಲಾಗಿವೆ. ರಾಜ್ಯ ಅಪರಾಧ ದಾಖಲೆಗಳ ಬ್ಯೂರೋ SCRB ಪ್ರಕಾರ ಜನವರಿಯಿಂದ ಸೆಪ್ಟೆಂಬರ್ನವರೆಗೆ 300 ಅತ್ಯಾಚಾರ ಪ್ರಕರಣಗಳು ಪರಿಚಿತ ವ್ಯಕ್ತಿಗಳಿಂದಲೇ ನಡೆದಿದೆ. 34 ಸಂತ್ರಸ್ತರ ಸಂಬಂಧಿಕರು, 37 ಅವರ ನೆರೆಹೊರೆಯವರು, 8 ಅಪರಿಚಿತ ವ್ಯಕ್ತಿಗಳು ಮತ್ತು 11 ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳು ನಡೆದಿದೆ. ರಾಜ್ಯದಲ್ಲಿ ವರದಿಯಾದ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಪ್ರಮಾಣವು 0.36ರಷ್ಟಿದೆ. ಪ್ರಮುಖ ಸಾಕ್ಷ್ಯಾಧಾರಗಳ ಕೊರತೆ, ಸುಳ್ಳು ಪ್ರಕರಣಗಳು, ತನಿಖೆ ಕಾರಣ ಹಾಗೂ ವಿಚಾರಣೆ ವಿಳಂಬವಾಗುವುದು ಇದಕ್ಕೆ ಕಾರಣ ಎಂದು ವಿಶ್ಲೇಷಿಸಲಾಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತರ ಹೇಳಿಕೆ ಅತಿ ಮುಖ್ಯವಾದದ್ದು. ಕೆಲವು ಪ್ರಕರಣಗಳಲ್ಲಿ ಕುಟುಂಬ ಅಥವಾ ಬೇರೆಯವರ ಒತ್ತಡದಿಂದ ಅಥವಾ ಸಾಮಾಜಿಕ ಕಳಂಕದ ಭೀತಿಯಿಂದ ತಮ್ಮ ಹೇಳಿಕೆಯನ್ನು ಸಂತ್ರಸ್ತೆಯರು ಬದಲಾಯಿಸ್ತಾ ಇದ್ದಾರೆ. ಹೀಗಾಗಿ ನ್ಯಾಯಾಧೀಶರ ಮುಂದೆ ಸ್ವಯಂ ಪ್ರೇರಣೆಯಿಂದ ಅನೇಕ ಸಂತ್ರಸ್ತೆಯು ಹೇಳಿಕೆ ನೀಡಲು ನಿರಾಕರಿಸ್ತಾರೆ. ಹಲವು ಪ್ರಕರಣದಲ್ಲಿ ಸಂತ್ರಸ್ತೆಯೇ ಸಾಕ್ಷಿಯಾಗಿ ಬದಲಾಗ್ತಾರೆ. ಹೀಗಾಗಿ ಪ್ರಕರಣದ ನ್ಯಾಯಾಲಯದಲ್ಲಿ ಬಿದ್ದು ಹೋಗುತ್ತದೆ. ಅತ್ಯಾಚಾರದ 24 ಗಂಟೆಗಳ ಒಳಗಾಗಿ ಸಂತ್ರಸ್ತೆಯ ವೈದ್ಯಕೀಯ ಪರೀಕ್ಷೆ ಆಗಬೇಕು. ಘಟನೆ ಸ್ಥಳದಲ್ಲಿ ವಿಧಿವಿಜ್ಞಾನ ತಂಡ ಸಾಕ್ಷ್ಯಾಧಾರವನ್ನು ಸಂಗ್ರಹಿಸಬೇಕು. ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆಯ ಹೇಳಿಕೆ ದಾಖಲಾಗಬೇಕು. ಆದರೆ ಬಹುತೇಕ ಪ್ರಕರಣಗಳಲ್ಲಿ ತನಿಖಾ ತಂಡಗಳು ಸೂಕ್ತ ಸಾಕ್ಷ್ಯಾಧಾರಗಳನ್ನು ಕೆಲವಾಕುವಲ್ಲಿ ವಿಫಲ ಆಗ್ತಾ ಇದೆ. ವಿಚಾರಣೆ 3ರಿಂದ 5 ವರ್ಷಗಳಿಗೆ ತೆಗೆದುಕೊಳ್ತದೆ. ವಿಚಾರಣೆ ವಿಳಂಬವಾದಷ್ಟು ನೆನಪಿನ ಶಕ್ತಿ ಕಡಿಮೆ ಆಯ್ತದೆ. ಸಾಕ್ಷಿಗಳು ಉಲ್ಟಾ ಹೊಡೆಯುತ್ತಾರೆ. ಕೆಲವು ಪ್ರಕರಣಗಳಲ್ಲಿ ಆರೋಪಿಯನ್ನು ಮದುವೆಯಾಗುವಂತೆ ಸಂತ್ರಸ್ತೆಗೆ ಒತ್ತಾಯಿಸಲಾಗ್ತದೆ. ಸಂತ್ರಸ್ತೆ ಅಥವಾ ದೂರುದಾರರು ದೂರು ನೀಡುವಾಗಲೇ ಹಲವು ಲೋಪದೋಷಗಳಿರುವುದರಿಂದ ಆ ನ್ಯಾಯಾಲಯದ ಪ್ರಕರಣ ನ್ಯಾಯಾಲಯದ ಹಂತದಲ್ಲಿಯೇ ಬಿದ್ದೋಗ್ತದೆ. ಇದರಿಂದ ಆರೋಪಿಗಳ ವಕೀಲರು ಬಲವಾಗಿ ಸಾಕ್ಷ್ಯಗಳನ್ನು ನೀಡ್ತಾರೆ. ಇದರಿಂದ ಸಂತ್ರಸ್ತೆಗೆ ನ್ಯಾಯ ಸಿಗಲ್ಲ. ನಾನು ಈ ವಿಡಿಯೋದಲ್ಲಿ ಬರೀ ರಾಜ್ಯ ಸರ್ಕಾರ ಅಥವಾ ಒಬ್ಬ ಸಚಿವರಿಗೆ ಸಿಗುವ ನ್ಯಾಯ ಸಿಗ್ತಾ ಇಲ್ಲ ಅಂತಾನೆ ಹೇಳ್ತಾ ಇಲ್ಲ. ಎಲ್ಲಾ ಸಂತ್ರಸ್ತೆಯರು ತಮ್ಮ ನ್ಯಾಯಕ್ಕಾಗಿ ಹೋರಾಡಬೇಕು. ಯಾಕಂದ್ರೆ ತಮಗೆ ಆದಂತಹ ಪರಿಸ್ಥಿತಿ ಇನ್ನೊಬ್ಬ ಮಹಿಳೆಗೆ ಆಗ್ಬಾರ್ದು ಅನ್ನುವ ದೃಷ್ಟಿಯಿಂದ ನೀವು ನಿಮ್ಮ ನ್ಯಾಯಕ್ಕಾಗಿ ಹೋರಾಡಬೇಕು. ಅದು ನಿಮ್ಮ ನ್ಯಾಯಕ್ಕಾಗಿ ಮಾತ್ರ ಅಲ್ಲ, ನಿಮ್ಮ ನೆರೆಹೊರೆಯ ನ್ಯಾಯ ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ ನೀವು ಹೋರಾಡ್ತಿರುವುದು. ನೀವು ನಿಮಗೆ ತಿಳಿದಿರುವ ಎಲ್ಲಾ ಸಾಕ್ಷಿಗಳನ್ನು ನ್ಯಾಯಾಲಯದಲ್ಲಿ ತಿಳಿಸಬೇಕು. ನಿಮಗೆ ಆಗದಂತಹ ಪರಿಸ್ಥಿತಿ ಇನ್ನೊಬ್ಬ ಹೆಣ್ಣು ಮಕ್ಕಳಿಗೆ ಅಥವಾ ಇನ್ನೊಬ್ಬ ನಿಮ್ಮ ಅಕ್ಕ ತಂಗಿರಿಗೆ ಆಗುವ ರೀತಿಯಲ್ಲಿ ನೀವು ಮಾಡಬಾರದು. ಅಪರಾಧಿಗಳಿಗೆ ಸೂಕ್ತ ಶಿಕ್ಷೆ ಆಗುವವರೆಗೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರವೂ ಇದರ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.